ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಗೆಳೆಯರೇ, ಇವತ್ತು ಬಂಗಾಳದಲ್ಲಿ ಈಗಾಗಲೇ ಮತದಾನ ಶುರುವಾಗಿದೆ. ಇದೇ ಸಮಯದಲ್ಲಿ ಟಿಎಂಸಿಯಿಂದ ಸ್ಫೋಟಕ ವಿಚಾರಗಳು ಹೊರಗೆ ಬರ್ತಾ ಇವೆ. ಮಮತಾ ಬ್ಯಾನರ್ಜಿಯ ಮಾಜಿ ರಾಜಕೀಯ ಸಲಹೆಗಾರ ಈ ಬಾರಿಯ ಚುನಾವಣಾ ಫಲಿತಾಂಶ ಏನಾಗುತ್ತೆ ಅನ್ನೋದನ್ನ ಹೇಳ್ತಾ ಅದಕ್ಕೆ ಸೂಕ್ತ ಕಾರಣಗಳನ್ನು ಕೊಡ್ತಾ ಇದ್ದಾರೆ. ಇದನ್ನು ನೋಡ್ತಾ ಇದ್ರೆ ಮಮತಾ ಪಕ್ಷ ವಿಪಕ್ಷದಲ್ಲಿರುತ್ತೆ, ಮಮತಾ ಬ್ಯಾನರ್ಜಿ ವಿಪಕ್ಷ ನಾಯಕಿ ಆಗ್ತಾರೆ ಅನ್ನೋದು ಬಹುತೇಕ ಕನ್ಫರ್ಮ್ ಆಗ್ತಾ ಇದೆ. ಹಾಗಂತ ಈ ಫಲಿತಾಂಶ ಬರುತ್ತಾ ಅಂದ್ರೆ ಆ ರೀತಿಯ ಫಲಿತಾಂಶ ಬರಬೇಕು ಅಂದ್ರೆ ಮ್ಯಾಜಿಕ್ ನಡಿಬೇಕು, ಅದನ್ನ ಬಿಟ್ರೆ ಬೇರೆ ದಾರಿ ಇಲ್ಲ ಅನ್ನೋ ಚರ್ಚೆಗಳು ನಡೀತಾ ಇವೆ. ಇನ್ನೊಂದು ಕಡೆ ಅಮಿತ್ ಶಾ ಮೈಮರೆತು ಕುಳಿತುಕೊಳ್ಳದೆ ರಣತಂತ್ರವನ್ನ ಹೆಣೆಯೋಕೆ ನಿಂತಿದ್ದಾರೆ. ಸದ್ಯಕ್ಕೆ ಸಿಗ್ತಾ ಇರೋ ಸುಳಿವು ನಿಜ ಆದ್ರೆ ಮೊದಲ ಹಂತದ ಮತದಾನದಲ್ಲೇ ಬಿಜೆಪಿ ಟಿಎಂಸಿಗೆ ದೊಡ್ಡ ಹೊಡೆತವನ್ನು ಕೊಡೋದು ಗ್ಯಾರಂಟಿ. ಹಾಗಾದ್ರೆ ಬಿಜೆಪಿಗೆ ಖುಷಿ ಸುದ್ದಿಯನ್ನು ಕೊಡ್ತಾ ಇರೋ ಸುಳಿವು ಯಾವುದು? ಮಮತಾ ಮಾಜಿ ರಾಜಕೀಯ ಸಲಹೆಗಾರ ಬಿಚ್ಚಿಟ್ಟಿರೋ ಸ್ಫೋಟಕ ವಿಚಾರಗಳೇನು? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ಪಂಚರಾಜ್ಯಗಳ ಚುನಾವಣೆಯಲ್ಲಿ ಹೈ ವೋಲ್ಟೇಜ್ ಅಂದ್ರೆ ಅದು ಪಶ್ಚಿಮ ಬಂಗಾಳ. ಅದರಲ್ಲೂ ಒಂದು ಹೆಣ್ಣು ರಾಕ್ಷಸಿ ಆದಾಗ ಆ ರಾಜ್ಯದ ಕತೆ ಏನಾಗುತ್ತೆ ಅನ್ನೋದಕ್ಕೆ ಪಶ್ಚಿಮ ಬಂಗಾಳವೇ ಸಾಕ್ಷಿ. ಒಂದು ಕಾಲದಲ್ಲಿ ವಾಣಿಜ್ಯ ಕೇಂದ್ರ ಆಗಿದ್ದ ಕೋಲ್ಕತ್ತಾ ಇವತ್ತು ಹಾಳು ಕೊಂಪೆ ಆಗಿದೆ. ಒಂದು ಕಾಲದಲ್ಲಿ ಪಶ್ಚಿಮ ಬಂಗಾಳ ಅಂದ್ರೆ ಅದೇನೋ ಸ್ವರ್ಗ ಅನ್ನೋ ಹಾಗೆ ಮಾತಾಡ್ತಾ ಇದ್ದವರು ಇವತ್ತು ಪಶ್ಚಿಮ ಬಂಗಾಳ ಅಂತ ಹೇಳಿಕೊಳ್ಳೋಕೆ ನಾಚಿಕೆ ಪಡ್ತಾ ಇದ್ದಾರೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ವೇಶ್ಯಾವಾಟಿಕೆ ಅಡ್ಡೆಯಲ್ಲಿ ಇಡೀ ಭಾರತವನ್ನೇ ಸುತ್ತಿ ನೋಡಿದ್ರು ಬಂಗಾಳದ ಹೆಣ್ಣು ಮಕ್ಕಳೇ ಅಲ್ಲಿ ಸಿಗ್ತಾರೆ. ಅವರ ಕಥೆಗಳನ್ನು ಕೇಳಿದರೆ ಕಣ್ಣಲ್ಲಿ ನೀರು ಬಾರದೇ ಇರಲ್ಲ. ಅದರಲ್ಲೂ ಕೆಲ ಹೆಣ್ಣು ಮಕ್ಕಳು ಹೇಳೋದು ಒಂದಷ್ಟು ಹಣಕ್ಕೆ ನಮ್ಮನ್ನು ಕೆಲವು ವರ್ಷಗಳಿಗೆ ಮಾರಾಟವನ್ನು ಮಾಡಿದ್ದಾರೆ. ಅದರಲ್ಲಿ ನಮಗೆ ಒಂದಷ್ಟು ಹಣವನ್ನು ಕೊಡ್ತಾರೆ, ಅಷ್ಟು ವರ್ಷ ಇದೇ ನರಕದಲ್ಲಿ ಇರಲೇಬೇಕು ಅಂದರೆ. ಇನ್ನು ಕೆಲ ಹೆಣ್ಣು ಮಕ್ಕಳು ನಮಗೆ ಎಜುಕೇಷನ್ ಅನ್ನೋದು ಸರಿಯಾಗಿ ಸಿಗಲಿಲ್ಲ, ಈಗ ಮಾಡೋಕ್ಕೆ ಕೆಲಸ ಸಿಗಲ್ಲ, ಆ ಕಾರಣಕ್ಕೆ ಇಂತಹ ಕೆಲಸವನ್ನು ಮಾಡಲೇಬೇಕು, ನಮ್ಮ ಪರಿಸ್ಥಿತಿಗಳು ಬಂಗಾಳದಲ್ಲಿ ಆ ರೀತಿ ಇವೆ ಅನ್ನೋದನ್ನು ಹೇಳ್ತಾರೆ. ಇನ್ನು ವಿದ್ಯಾವಂತ ಹೆಣ್ಣು ಮಕ್ಕಳ ಕಥೆಯೇ ಬೇರೆ. ಓದಿದ್ದಾರೆ, ಎಜುಕೇಷನ್ ಇದೆ, ಎಲ್ಲವೂ ಆಗಿದೆ, ಯಾವುದೋ ಬೇರೆ ರಾಜ್ಯಗಳಿಗೆ ಕೆಲಸ ಹುಡುಕಿ ಹೋಗ್ತಾರೆ. ಅಲ್ಲಿ ಕೆಲ ವರ್ಷಗಳ ಕಾಲ ಕೆಲಸ ಸಿಗದೆ ಇದ್ದಾಗ ಅಂತಹ ಹೆಣ್ಣು ಮಕ್ಕಳು ವೇಶ್ಯಾವಾಟಿಕೆಗೆ ಇಳಿದಿದ್ದಾರೆ. ಪಾಪ ಆ ಹೆಣ್ಣು ಮಕ್ಕಳ ಮನೆಯವರು ನಮ್ಮ ಮನೆಯ ಹೆಣ್ಣು ಮಕ್ಕಳು ಯಾವುದೋ ಒಳ್ಳೆಯ ಕೆಲಸಕ್ಕೆ ಸೇರಿದ್ದಾರೆ, ಅದರಿಂದ ಹಣವನ್ನು ಸಂಪಾದನೆ ಮಾಡ್ತಾ ಇದ್ದಾರೆ ಎಂದುಕೊಳ್ತಾರೆ. ಆದರೆ ಆ ಹೆಣ್ಣು ಮಕ್ಕಳ ನರಕ ಯಾತನೆ ಅನ್ನೋದನ್ನು ಯಾರ ಬಳಿ ಹೇಳಿಕೊಳ್ತಾರೆ? ಇದಕ್ಕೆಲ್ಲ ಕಾರಣ ಯಾರು ಅನ್ನೋದನ್ನು ಪ್ರತ್ಯೇಕವಾಗಿ ನಾನೇನು ಹೇಳಬೇಕಾಗಿಲ್ಲ. ಅದರಲ್ಲೂ ಮಮತಾ ಬ್ಯಾನರ್ಜಿ ಮುಖ್ಯಮಂತ್ರಿ ಆದಮೇಲೆ ಇಂತಹ ಜಾಲದಲ್ಲಿ ಸಿಲುಕಿರುವ ಬಂಗಾಳದ ಹೆಣ್ಣು ಮಕ್ಕಳ ಸಂಖ್ಯೆ ಜಾಸ್ತಿಯಾಗಿ ಹೋಗಿದೆ. ಇದು ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಚಾರ. ಇದೇ ರೀತಿ ಸಾಮಾನ್ಯ ಜನರಿಗೆ ಗೊತ್ತಿಲ್ಲದ ವಿಚಾರಗಳು ಬಹಳಷ್ಟು ಇವೆ. ಅವುಗಳನ್ನೆಲ್ಲ ಹೇಳ್ತಾ ಹೋದ್ರೆ ಮಮತಾ ಬ್ಯಾನರ್ಜಿಯ ಜಾತಕ ಅನ್ನೋದು ಅದೆಷ್ಟರ ಮಟ್ಟಿಗೆ ಕುಲಗೆಟ್ಟಿದೆ ಅಂದ್ರೆ ಅದನ್ನ ನಮ್ಮ ಬಾಯಲ್ಲಿ ಹೇಳೋದಕ್ಕೂ ಅಸಹ್ಯ ಆಗತ್ತೆ. ಇನ್ನು ಈಗ ಅದೇ ಪಶ್ಚಿಮ ಬಂಗಾಳದ ಚುನಾವಣೆ ನಡೀತಾ ಇದೆ. ಈಗಾಗಲೇ ಮೊದಲ ಸುತ್ತಿನ ಮತದಾನ ಪ್ರಾರಂಭ ಕೂಡ ಆಗಿದೆ. ಸುಮಾರು 4 ತಿಂಗಳಿಂದ ನಡೀತಾ ಇರೋ ಚುನಾವಣಾ ಬೆಳವಣಿಗೆಗಳಿಗೆ ತಾರ್ಕಿಕವಾಗಿ ಅಂತ್ಯ ಬೀಳೋದು ಮೇ ತಿಂಗಳ 4ನೇ ತಾರೀಕು. ಅಲ್ಲಿಯವರೆಗೂ ಯಾವುದೇ ಸುಳಿವುಗಳು ಸಿಕ್ಕಿದ್ರು ಆ ಪಕ್ಷ ಗೆಲ್ಲುತ್ತೆ, ಈ ಪಕ್ಷ ಜಯಬೇರಿಯನ್ನು ಬಾರಿಸುತ್ತೆ ಅಂದ್ರು ಅದು ಕುತೂಹಲವನ್ನು ಹೆಚ್ಚಿಸುತ್ತೆ ಹೊರತಾಗಿ ಅದರ ಮೇಲೆ ನಂಬಿಕೆಯನ್ನು ಇಟ್ಕೊಳ್ಳೋದು ಸರಿಯಲ್ಲ ಅನ್ನೋದಕ್ಕೆ ಈಗಾಗಲೇ ಸಾಕಷ್ಟು ಚುನಾವಣೆಗಳು ನಮ್ಮ ಕಣ್ಣ ಮುಂದೆ ಸಾಕ್ಷಿಯಾಗಿವೆ. ಇಷ್ಟೆಲ್ಲ ನಮಗೆ ಗೊತ್ತಿದ್ರು ಕೆಲ ವಿಚಾರಗಳು ಕೆಲವರ ಕಡೆಯಿಂದ ಬಂದಾಗ ಅದಕ್ಕೆ ಒಂದಷ್ಟು ಗಂಭೀರತೆ ಇರುತ್ತೆ, ಅದು ಇನ್ನಷ್ಟು ನಿರೀಕ್ಷೆಗಳನ್ನು ಹೆಚ್ಚು ಮಾಡುತ್ತೆ. ಈಗ ಆಗ್ತಾ ಇರೋದು ಅದೇ. ಬಂಗಾಳದ ಚುನಾವಣೆಯ ಬಗ್ಗೆ ಬಿಜೆಪಿಯನ್ನ ಕೇಳಿದ್ರೆ ನಾವೇ ಗೆಲ್ಲೋದು, ನಮ್ಮನ್ನ ಬಿಟ್ರೆ ಯಾರು ಗೆಲ್ತಾರೆ ಅಂತಿದ್ದಾರೆ. ಅದೇ ಟಿಎಂಸಿಯನ್ನ ಕೇಳಿದ್ರೆ ಬಂಗಾಳದಲ್ಲಿ ಡಿಡಿ ಬಿಟ್ರೆ ಇನ್ಯಾರು ಬಂಗಾಳವನ್ನು ಆಳ್ತಾರೆ ಅಂತಿದ್ದಾರೆ. ಆದರೆ ಟಿಎಂಸಿ ಪಕ್ಷದ ಕಟ್ಟಾಳು ಒಂದು ಕಾಲದಲ್ಲಿ ಮಮತಾ ಬ್ಯಾನರ್ಜಿಯ ರಾಜಕೀಯ ಸಲಹೆಗಾರ ಹೇಳ್ತಾ ಇರೋದು ಈ ಬಾರಿ ಬಂಗಾಳದಲ್ಲಿ ಬಿಜೆಪಿ ಗೆಲ್ಲಬಹುದು ಅಂತ. ಈ ಮಾತುಗಳು ಟಿಎಂಸಿಗೆ ಅಚ್ಚರಿ ಮತ್ತು ಆತಂಕವನ್ನು ಉಂಟು ಮಾಡ್ತಾ ಇವೆ. ಚುನಾವಣೆಯಲ್ಲಿ ಬಿಜೆಪಿ ಮೇಲುಗೈ ಸಾಧಿಸಬಹುದು ಅನ್ನೋದು ಟಿಎಂಸಿ ಪಕ್ಷದ ಆಂತರಿಕ ವಲಯದಲ್ಲಿ ಇದೆ ಅನ್ನೋದು ಈಗ ಹೊರಗೆ ಬರ್ತಾ ಇದೆ. ಮಾಧ್ಯಮವೊಂದರಲ್ಲಿ ಚರ್ಚೆ ಮಾಡ್ತಾ ಇದ್ದಾಗ ಟಿಎಂಸಿಯ ನಾಯಕ ಮತ್ತು ಮಮತಾ ಬ್ಯಾನರ್ಜಿಯ ಮಾಜಿ ರಾಜಕೀಯ ಸಲಹೆಗಾರ ಜಯಂತ್ ಘೋಷಾಲ್ ಈ ವಿಚಾರವನ್ನು ಬಹಿರಂಗಪಡಿಸ್ತಾ ಇದ್ದಾರೆ. ಹಾಗಂತ ಇವರೇನೋ ಬಾಯಿಗೆ ಬಂತು ಸುಮ್ಮನೆ ಹೇಳ್ತಾ ಇದ್ದಾರೆ ಅಂದುಕೊಳ್ಳೋಕೆ ಹೋಗಬೇಡಿ, ಅದಕ್ಕೆ ಕಾರಣವನ್ನು ಹೇಳ್ತಾ ಇದ್ದಾರೆ. ಜಯಂತ್ ಘೋಷಾಲ್ ಸದ್ಯಕ್ಕೆ ರಾಜ್ಯದಲ್ಲಿ ಆಡಳಿತ ವಿರೋಧಿ ಅಲೆ ಇದೆ. ಇದು ಸೈಲೆಂಟ್ ಆಗಿ ಟಿಎಂಸಿಗೆ ಹೊಡೆತವನ್ನು ಕೊಡಬಹುದು. ಸುಮಾರು 2-3% ಮತಗಳು ಬಿಜೆಪಿಗೆ ಹೋಗಬಹುದು. ಇಷ್ಟು % ಮತಗಳು ಬಿಜೆಪಿಗೆ ಹೋಗಿದ್ದೆ ಆದರೆ ಅದೆಷ್ಟೇ ದೊಡ್ಡ ಹೋರಾಟ ಇದ್ರೂ ಬಿಜೆಪಿ ಮುಂದೆ ಹೋಗಿಬಿಡುತ್ತೆ. ಅಲ್ಲಿ ಈ ಬಾರಿ ಬಿಜೆಪಿ ಗೆಲ್ಲೋ ಸಾಧ್ಯತೆಗಳು ಹೆಚ್ಚು ಅನ್ನೋದನ್ನ ಹೇಳ್ಕೊಳ್ತಾ ಇದ್ದಾರೆ.
ಈಗ ಅದು ಬಂಗಾಳದಲ್ಲಿ ಲೆಕ್ಕಾಚಾರಗಳನ್ನೇ ತಲೆಕೆಳಗು ಮಾಡ್ತಾ ಇದೆ. 244 ಕ್ಷೇತ್ರಗಳಲ್ಲಿ ಕಳೆದ ಬಾರಿ ಭಾರಿ ವಿಜಯವನ್ನು ಸಾಧಿಸಿತ್ತು ಟಿಎಂಸಿ. ಈಗ ನೋಡಿದರೆ ಸೋಲೋ ಹಂತಕ್ಕೆ ಹೋಗ್ತಾ ಇದೆ ಅಂದರೆ ಅದಕ್ಕೆ ಕೇವಲ ಜಯಂತ್ ಘೋಷಾಲ್ ಹೇಳ್ತಾ ಇರೋ ಒಂದೇ ಕಾರಣ ಅಲ್ಲ, ಅದಕ್ಕೆ ಬಹಳಷ್ಟು ಕಾರಣಗಳಿವೆ. ಅದು ನಕಲಿ ಮತಗಳನ್ನು ಡಿಲೀಟ್ ಮಾಡಿರೋದನ್ನ ಮಮತಾ ಪಕ್ಷದ ನಾಯಕರೇ ಹೇಳಿಕೊಳ್ತಾ ಇದ್ದಾರೆ. ಮೊದಲೇ ಆಡಳಿತ ವಿರೋಧಿ ಅಲೆ ಇತ್ತು, ಅದರ ಮಧ್ಯೆ ನಕಲಿ ಮತಗಳನ್ನ ಡಿಲೀಟ್ ಮಾಡಲಾಗಿದೆ. ಕೇವಲ ಮೃತಪಟ್ಟವರು, 2 ಕಡೆ ವೋಟರ್ ಐಡಿ ಇಟ್ಕೊಂಡವರು ಮಾತ್ರ ಅಲ್ಲ, ಬಾಂಗ್ಲಾದಿಂದ ಅಕ್ರಮವಾಗಿ ವಲಸೆ ಬಂದವರ ಮತಗಳನ್ನು ಕೂಡ ಪಟ್ಟಿಯಿಂದ ಕಿತ್ತು ಹಾಕಲಾಗಿದೆ. ಸರಿಯಾದ ದಾಖಲೆಗಳನ್ನು ನೀಡದೇ ಇದ್ರೆ ಮತದಾನ ಮಾಡೋದಕ್ಕೆ ಅವಕಾಶ ಇರಲ್ಲ ಅನ್ನೋದನ್ನ ಚುನಾವಣಾ ಆಯೋಗ ಹೇಳಿತ್ತು. ಆಡಳಿತ ವಿರೋಧಿ ಅಲೆಯಿಂದ 3% ಮತಗಳು ಬಿಜೆಪಿ ಕಡೆಗೆ ವಾಲಿದ್ರೆ ಅದನ್ನು ಸರಿಪಡಿಸೋಕೆ ಇದ್ದದ್ದು ಒಂದೇ ದಾರಿ, ಅದು ಅಕ್ರಮ ವಲಸಿಗರು ಮತದಾನವನ್ನು ಮಾಡಬೇಕು. ಅದು ಟಿಎಂಸಿಗೆ ಒಂದಷ್ಟು ಉಸಿರಾಡೋ ಹಾಗೆ ಮಾಡ್ತಾ ಇತ್ತು. ಅದೇ ಕಾರಣಕ್ಕೆ ಮಮತಾ ಬ್ಯಾನರ್ಜಿ SIR ವಿರುದ್ಧ ರೊಚ್ಚಿಗೆದ್ದು ಮತದಾರರಿಗೆ ಮತ ಹಾಕೋಕೆ ಬಿಡಿ ಅಂತ ಒದ್ದಾಡ್ತಾ ಇದ್ರು. ಅದನ್ನೇ ಹಿಡ್ಕೊಂಡು ಸುಪ್ರೀಂ ಕೋರ್ಟ್ವರೆಗೂ ಹೋಗಿದ್ರು. ಅದ್ಯಾಕೋ ಕೆಲಸವನ್ನ ಮಾಡಲಿಲ್ಲ. ಅಲ್ಲಿ ಚೀಫ್ ಜಸ್ಟಿಸ್ ಮಮತಾ ಮುಖಕ್ಕೆ ಮಂಗಳಾರತಿಯನ್ನ ಮಾಡಿ ಕಳಿಸಿದ್ರು. ಇನ್ನು ಅದೇ NDTV ಚರ್ಚಾ ಕಾರ್ಯಕ್ರಮದಲ್ಲಿ ಸುಮಾರು 10 ಜಿಲ್ಲೆಗಳ ಅಂಕಿಅಂಶಗಳನ್ನು ತೋರಿಸಲಾಗಿದೆ. ಅದು ಕೂಡ ಟಿಎಂಸಿ ಅತಿ ಕಡಿಮೆ ಅಂತರದಲ್ಲಿ ಜಯವನ್ನು ಸಾಧಿಸಿರೋ ಕ್ಷೇತ್ರಗಳು. ಅಲ್ಲಿ ಎಷ್ಟು ಮತಗಳಿಂದ ಟಿಎಂಸಿ ಅಭ್ಯರ್ಥಿಗಳು ಗೆದ್ದಿದ್ದಾರೆ, SI ಆದ ನಂತರ ಎಷ್ಟು ಮತಗಳು ಡಿಲೀಟ್ ಆಗಿವೆ ಅಂತ. ಆ 10 ಜಿಲ್ಲೆಗಳಲ್ಲಿ ಟಿಎಂಸಿ ಗೆದ್ದಿರೋ ಅಂತರಕ್ಕಿಂತ ಹೆಚ್ಚು ಮತಗಳು ಡಿಲೀಟ್ ಆಗಿವೆ. ಆ 10 ಜಿಲ್ಲೆಗಳು ಸೇರಿ ಸುಮಾರು 60ರಿಂದ 65 ಕ್ಷೇತ್ರಗಳು ಇವೆ. ಈಗ ಅದರ ಹೊಡೆತ ಇಷ್ಟು ಕ್ಷೇತ್ರಗಳಲ್ಲೂ ಬಿದ್ದರೂ ಅಚ್ಚರಿಯನ್ನು ಪಡಬೇಕಾಗಿಲ್ಲ. ಹಾಗಂತ ಕೇವಲ ವೋಟ್ ಡಿಲೀಟ್ ಆಗಿರೋದು ಮಾತ್ರ ಅಲ್ಲ, ಕಳೆದ ಬಾರಿಗೆ ಹೋಲಿಕೆಯನ್ನು ಮಾಡಿದರೆ ಈ ಬಾರಿ ಮಮತಾ ವಿರುದ್ಧ ಆಡಳಿತ ವಿರೋಧಿ ಅಲೆ, ಮತಗಳ ವಿಭಜನೆ ಎಲ್ಲ ಸೇರಿ 50 ಕ್ಷೇತ್ರಗಳಲ್ಲಿ ಮಮತಾ ಪಕ್ಷಕ್ಕೆ ಹೊಡೆತ ಬಿದ್ದರೆ ಈ ಬಾರಿ ಬದಲಾವಣೆಯನ್ನು ಖಂಡಿತ ನಿರೀಕ್ಷೆಯನ್ನು ಮಾಡಬಹುದು. ಆದರೆ ಇನ್ನೊಂದು ಮಾಹಿತಿಯ ಪ್ರಕಾರ SIR ಹೊಡೆತ ಕೇವಲ 50 ಕ್ಷೇತ್ರಗಳಲ್ಲಿ ಮಾತ್ರ ಅಲ್ಲ, ಬರೋಬ್ಬರಿ 100ಕ್ಕಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ಆಗಬಹುದು ಅನ್ನೋದನ್ನ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಇನ್ನು ಕೆಲ ಅಂಕಿಅಂಶಗಳು ಬಿಜೆಪಿ ಮುಂದೆ ಹೋಗಬಹುದು ಅನ್ನೋದಕ್ಕೆ ಪುಷ್ಟಿಯನ್ನ ಕೊಡ್ತಾ ಇದೆ. ಅದಕ್ಕೆ ಪ್ರಮುಖ ಕಾರಣ ಅಂದ್ರೆ ಚುನಾವಣಾ ಆಯೋಗ ಸೆಕ್ಯೂರಿಟಿಯನ್ನು ದೊಡ್ಡ ಮಟ್ಟದಲ್ಲಿ ಹೆಚ್ಚಿಸಿರೋದು. ಒಟ್ಟು 2.5 ಲಕ್ಷ ಸೆಕ್ಯೂರಿಟಿಯನ್ನ ಅಖಾಡಕ್ಕೆ ಇಳಿಸಲಾಗಿದೆ. ಅವರ ಕೈಯಲ್ಲಿ ಬಂದೂಕುಗಳು. ಅದು ದುಷ್ಕರ್ಮಿಗಳಿಗೆ ಭಯವನ್ನು ಹುಟ್ಟಿಸ್ತಾ ಇದೆ. ಎಲ್ಲಿ ನೋಡಿದ್ರು ಕ್ಯಾಮರಾ ಕಣ್ಗಾವಲು. ಇದು ಬಂಗಾಳದ ಜನರಿಗೆ ಧೈರ್ಯವನ್ನು ಹೆಚ್ಚಿಸ್ತಾ ಇದೆ. ಅದರಲ್ಲೂ ಪ್ರತಿ ಬಾರಿ ಮಮತಾ ಪಕ್ಷಕ್ಕೆ ವಿರುದ್ಧವಾಗಿ ಯಾವುದೇ ಪಕ್ಷಕ್ಕೆ ಪ್ರಚಾರವನ್ನು ಮಾಡೋಕೆ ಅಲ್ಲಿನ ನಾಗರಿಕರು ಭಯವನ್ನು ಪಡ್ತಾ ಇದ್ರು. ಆದರೆ ಈ ಬಾರಿ ಖುದ್ದು ಅಲ್ಲಿನ ಮತದಾರರೇ ಬಿಜೆಪಿ ಸೇರಿ ಬೇರೆ ಬೇರೆ ಅಭ್ಯರ್ಥಿಗಳ ಪರ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಕಳೆದ ಚುನಾವಣೆಯಲ್ಲಿ ಗಲಭೆಯನ್ನು ಎಬ್ಬಿಸಿದ್ದ 1000ಕ್ಕಿಂತ ಹೆಚ್ಚು ಜನರನ್ನ ಮತದಾನಕ್ಕೂ 2 ದಿನ ಮೊದಲೇ ಭದ್ರತಾ ಸಿಬ್ಬಂದಿ ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು ಅಂತಹ ಗಲಭೆಕೋರರನ್ನು ಹುಡುಕ್ತಾನೂ ಇದ್ದಾರೆ. ಜೊತೆಗೆ ಸಂಜೆ 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೂ ದ್ವಿಚಕ್ರ ವಾಹನಗಳನ್ನು ಬ್ಯಾನ್ ಮಾಡಿ ಚುನಾವಣಾ ಆಯೋಗ ಆದೇಶವನ್ನು ಹೊರಡಿಸಿದೆ. ಹಾಗೇನಾದರೂ ಬೈಕುಗಳಲ್ಲಿ ಓಡಾಡಬೇಕು ಅಂದರೆ ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಅನುಮತಿಯನ್ನು ಪಡಿಬೇಕು. ಅದಕ್ಕೆ ಸೂಕ್ತ ಕಾರಣವನ್ನು ನೀಡಬೇಕು. ಕೇವಲ ಎಮರ್ಜೆನ್ಸಿ ಮತ್ತು ಮಕ್ಕಳನ್ನು ಶಾಲೆಗೆ ಕರೆದುಕೊಂಡು ಹೋಗೋಕೆ ಮಾತ್ರ ದ್ವಿಚಕ್ರ ವಾಹನಗಳನ್ನು ಉಪಯೋಗ ಮಾಡಬಹುದು. ಹಗಲಲ್ಲೂ ದ್ವಿಚಕ್ರ ವಾಹನಗಳಲ್ಲಿ ಓಡಾಡಬೇಕು ಅಂದರೆ ಒಂದು ವಾಹನದಲ್ಲಿ ಒಬ್ಬರೇ ಹೋಗಬೇಕು. ಮತದಾನ ಮಾಡೋಕೆ ಅವರ ಕುಟುಂಬಸ್ಥರನ್ನು ಬಿಟ್ಟು ಬೇರೆ ಯಾರನ್ನಾದರೂ ಕರ್ಕೊಂಡು ಹೋಗಿದ್ದೇ ಆದರೆ ಅಂಥವರ ವಿರುದ್ಧ ಕೇಸುಗಳು ದಾಖಲಾಗುತ್ತವೆ ಅನ್ನೋದನ್ನು ಚುನಾವಣಾ ಆಯೋಗ ಹೇಳ್ತಾ ಇದೆ. ಅದಕ್ಕೆ ಕಾರಣ ಅಂದರೆ ಪ್ರತಿ ಬಾರಿ ಚುನಾವಣೆಯ ಸಮಯದಲ್ಲಿ ಬೈಕುಗಳಲ್ಲಿ ಮಮತಾ ಗೂಂಡಗಳು ರಾತ್ರಿ ವೇಳೆ ಮನೆ ಮನೆಗೆ ಹೋಗಿ ಅಲ್ಲಿ ಮತದಾರರನ್ನು ಹೆದರಿಸೋ ಕೆಲಸವನ್ನು ಮಾಡ್ತಾ ಇದ್ರು. ಜೊತೆಗೆ ಮತದಾನ ಮಾಡೋಕ್ಕೆ ಹೋಗುವಾಗ ಮಧ್ಯ ದಾರಿಯಲ್ಲಿ ಬೈಕುಗಳಲ್ಲಿ ಅಡ್ಡಗಟ್ಟಿ ಮತದಾನ ಮಾಡದ ಹಾಗೆ ಮಾಡ್ತಾ ಇದ್ರು. ಕೇವಲ ಟಿಎಂಸಿ ಪಕ್ಷಕ್ಕೆ ಮತದಾನವನ್ನು ಮಾಡ್ತೀವಿ ಎಂದವರನ್ನು ಮಾತ್ರ ಬಿಡ್ತಾ ಇದ್ರು ಅನ್ನೋ ದೂರುಗಳು ಚುನಾವಣಾ ಆಯೋಗಕ್ಕೆ ಬಂದಿದ್ವು. ಅದೇ ಕಾರಣಕ್ಕೆ ಚುನಾವಣಾ ಆಯೋಗ ದ್ವಿಚಕ್ರ ವಾಹನಗಳನ್ನು ಬ್ಯಾನ್ ಮಾಡಿ ಆದೇಶವನ್ನು ಹೊರಡಿಸಿದೆ. ಈಗಾಗಲೇ ಮಾಧ್ಯಮಗಳು ಮತ್ತು ಸಟ್ಟಾ ಬಜಾರ್ ಸರ್ವೆಗಳು ಅಲ್ಪ ಮುನ್ನಡೆಯಲ್ಲಿ ಮಮತಾ ಪಕ್ಷ ಅಧಿಕಾರವನ್ನು ಹಿಡಿಬಹುದು ಅನ್ನೋದನ್ನು ಹೇಳ್ತಾ ಇವೆ. ಅದರಲ್ಲೂ ಯಾವುದೇ ಸರ್ವೆ ಮಮತಾ ಪಕ್ಷ ಬಹುಮತಕ್ಕಿಂತ 10ಕ್ಕಿಂತ ಹೆಚ್ಚು ಸೀಟುಗಳನ್ನು ಗೆದ್ದುಕೊಳ್ಳುತ್ತೆ ಅನ್ನೋದನ್ನು ಸರಿಯಾಗಿ ಹೇಳ್ತಾ ಇಲ್ಲ. ಇಷ್ಟೇ ಅಂತರ ಆಗಿದ್ದೇ ಆದರೆ ಬಿಜೆಪಿ ಕೂಡ ತನ್ನ ಕೈಚಳಕವನ್ನು ತೋರಿಸೋಕೆ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತೆ. ಆದರೆ ಬಿಜೆಪಿ ಆಂತರಿಕ ಸಮೀಕ್ಷೆಯಲ್ಲಿ ಮೊದಲ ಹಂತದ ಮತದಾನ ನಡೀತಾ ಇರೋ ಕ್ಷೇತ್ರಗಳಲ್ಲಿ
ಬಿಜೆಪಿ 100ಕ್ಕಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಯ್ದುಕೊಳ್ಳುತ್ತೆ ಅನ್ನೋದು ದೊಡ್ಡ ಮಟ್ಟದ ಸಂಚಲನವನ್ನು ಹುಟ್ಟಿಸ್ತಾ ಇದೆ. ಈಗಾಗಲೇ 152 ಕ್ಷೇತ್ರಗಳಲ್ಲಿ ಮತದಾನ ಶುರುವಾಗಿದೆ. ಅದರಲ್ಲಿ 102 ಕ್ಷೇತ್ರಗಳನ್ನು ಬಿಜೆಪಿ ಗೆದ್ದುಕೊಳ್ಳುತ್ತೆ ಅನ್ನೋದನ್ನು ಬಿಜೆಪಿ ಹೇಳಿಕೊಳ್ತಾ ಇದೆ. ಹಾಗೇನಾದರೂ ಆದರೆ ಬಂಗಾಳದ ಇತಿಹಾಸದಲ್ಲೇ ದೊಡ್ಡ ದಾಖಲೆ ಆಗುತ್ತೆ. ಯಾಕಂದರೆ ಪೂರ್ಣ ಪ್ರಮಾಣದ ಫಲಿತಾಂಶದಲ್ಲೇ ಬಿಜೆಪಿ ಇಲ್ಲಿಯವರೆಗೂ 100ರ ಗಡಿಯನ್ನೇ ದಾಟಿಲ್ಲ. ಹಿಂಗಿದ್ದಾಗ ಮೊದಲ ಹಂತದಲ್ಲೇ 100ಕ್ಕಿಂತ ಹೆಚ್ಚು ಸೀಟುಗಳನ್ನು ಗೆದ್ದುಕೊಳ್ಳುತ್ತೆ ಅನ್ನೋದನ್ನು ನಂಬೋದಕ್ಕಾದರೂ ಸಾಧ್ಯ ಆಗತ್ತಾ? ಕಷ್ಟ ಸಾಧ್ಯ ಅನ್ನೋದು ನಿಜ. ಹಾಗಂತ ಆಗಬಾರ್ದು ಅಂತ ಕೂಡ ಎಲ್ಲೂ ಇಲ್ಲ. ಬಂಗಾಳದಲ್ಲಿ ಸದ್ಯದ ಚಿತ್ರಣವನ್ನು ನೋಡ್ತಾ ಇದ್ರೆ ಸಾಧ್ಯ ಇದ್ರೂ ಇರಬಹುದು ಅನ್ನಿಸಲೂಬಹುದು. ಹಾಗೇನಾದರೂ ಆದರೆ ಮಮತಾ 3 ಚುನಾವಣೆಗಳಲ್ಲಿ ಜಯ ಸಾಧಿಸಿ ಅಧಿಕಾರ ನಡೆಸಿದ್ದ ವರ್ಚಸ್ಸು 3 ಕಾಸಿಗೂ ಇಲ್ಲದ ಹಾಗೆ ಆಗತ್ತೆ. ಒಂದು ಕಡೆ ಚುನಾವಣೆ ನಡೀತಾ ಇದ್ರೆ ಮತ್ತೊಂದು ಕಡೆ ಅಮಿತ್ ಶಾ 2ನೇ ಹಂತದ ಚುನಾವಣೆ ನಡೆಯುವ ಕ್ಷೇತ್ರಗಳಲ್ಲಿ ಹೇಗೆ ಪ್ರಚಾರವನ್ನು ಮಾಡಬೇಕು ಅನ್ನೋ ಚರ್ಚೆಗಳನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ, ಯೋಗಿ ಆದಿತ್ಯನಾಥ್, ಬಿಹಾರದ ಯುವ ಶಾಸಕಿ ಮೈಥಿಲಿ, ಕಂಗನಾ ರಾಣಾವತ್, ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಪ್ರಚಾರ ಕಡೆಗೆ ಇಳಿಯೋಕೆ ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಅದೇನೇ ಆದರೂ ಮತದಾನ ಹೇಗೆ ನಡೆಯುತ್ತೆ, ಫಲಿತಾಂಶ ಏನಾಗುತ್ತೆ ಅನ್ನೋದು ಗೊತ್ತಾಗೋದಕ್ಕೆ ಇನ್ನೂ 11 ದಿನಗಳು ಕಾಯಲೇಬೇಕು. ಇದು ಗೆಳೆಯರೇ, ಮಮತಾ ಮಾಜಿ ರಾಜಕೀಯ ಸಲಹೆಗಾರ 3% ಮತಗಳು ಮಮತಾ ಪಕ್ಷವನ್ನು ಸೋಲಿಸಿ ಬಿಜೆಪಿಯನ್ನು ಗೆಲ್ಲಿಸಬಹುದು ಅನ್ನೋದನ್ನು ಮಾಧ್ಯಮದಲ್ಲಿ ಕುಳಿತು ಹೇಳ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.